ದೇವ್ರೆ, ನಿನ್ನಲ್ಲಿ ಒಂದೇ ಒಂದು ಬೇಡಿಕೆ, ಬರೋ ಉಗಾದಿ ಒಳಗೆ ನನ್ನ ಮಗಳಿಗೆ ಮದುವೆ ಆದ್ರೆ ಸಾಕು, ಪ್ಲೀಸ್. ಡ್ಯಾಡ್, ಅದೇನೇ ಇದ್ರು ನನ್ ಕಾಲ್ ಸರಿ ಹೋದ್ಮೇಲಿನ ಮಾತು, ನೀವು ಸುಮ್ನಿರಿ. ಜಾನು, ನಾವು ನೋಡ್ತಿರೋದು ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ನೀನ್ ಬೇಗ ಗುಣ ಆಗ್ತೀಯಮ್ಮ. ನಿನ್ ಡ್ಯಾನ್ಸ್ನ ನಾವೆಲ್ಲ ಬಂದು ನೋಡ್ತೀವಿ. ಸರಿ, ನೀವೆಲ್ಲ ಭೈರವಿ ಮನೆಗೆ ಯಾವಾಗ ಹೋಗೋದು? ಈಗ ತಾನೇ ಪೂಜೆ ಆಯ್ತಲ್ಲ ಅಣ್ಣ, ಇನ್ ಸ್ವಲ್ಪ ಹೊದ್ಬಿಟ್ಟು ಹೊರಡ್ತೀವಿ. ಓಕೆಮ್ಮ, ಹಾಗಾದ್ರೆ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ ಬರ್ತೀನಿ. ಅಣ್ಣ, ಸ್ವಲ್ಪ ಹೊತ್ತು ಅಂತ ಹೋದ್ರೆ ಲೇಟ್ ಆಗ್ಬಿಡತ್ತೆ. ಇನ್ 5 ನಿಮಿಷನ ಹೊರಟ್ಬಿಡ್ತೀವಿ. ಲಕ್ಕಿ, ರೂಮಲ್ಲಿರೋ ಒಡವೆನೆಲ್ಲ ಬಾಕ್ಸ್ ಹಾಕೊಂಡ್ ತಗೊಂಬ. ಜಾನು, ನೀನ್ ರೆಡಿ ತಾನೆ? ಹಾ ಅತ್ತೆ, ನಾನ್ ರೆಡಿ. ಅಣ್ಣ, ನಾವ್ ಬೇಗ ಹೋಗಿ ಬಂದ್ಬಿಡ್ತೀವಿ. ಮಹಿಮಾ, ನನ್ ಕಡೆಯಿಂದ ಉಗಾದಿ ವಿಶಸ್ನ ತಿಳಿಸ್ಬಿಡಿ. ಸರಿ ಅಣ್ಣ. ಸೋನಾಲಿ, ಎಲ್ಲಾ ವಸ್ತುಗಳನ್ನು ಮರಿದೇನೆ ತಗೋ, ಸರಿನಾ? ಆಯ್ತು ಮೇಡಮ್. ನೀವು ಹೊರಡಿಮ್ಮ ಅವ್ರ ಮನೆಗೆ. ಅಣ್ಣ, ನೀನ್ ತಂದಿರೋ ಬಟ್ಟೆಗಳನ್ನ ಕೊಡೋಕ್ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಇಲ್ಲ ಅಣ್ಣ, ನಿಮ್ಮ ಸಂಬಂಧಗಳ ನಡುವೆ ಬೆಂಕಿ ಹಚ್ಚಕ್ ಹೋಗ್ತಿದ್ದೀನಿ. ಅತ್ತೆ, ನಾನು 1 ನಿಮಿಷ ಬಂದೆ. ತ್ರಿಲೋಚನಾ, ತಗೋ. ನಿನ್ಗೆ, ಓಂಕಾರ್ಗೆ, ಈಶಾನಿಗೆ 3 ಜನಕ್ಕೂ ಇದೆ. ಥ್ಯಾಂಕ್ ಯು ಅತ್ಗೆ. ಭವಾನಿ, ತಗೋ. ನಿನ್ಗೆ, ಅಥರ್ವಗೆ, ಮಗುಗೂ ಇದೆ. ಥ್ಯಾಂಕ್ಸ್ ಅತ್ತೆ. ಭೈರವಿ, ಇದು ನಿನ್ಗೆ, ವಿರಾಟ್ಗೆ. ಥ್ಯಾಂಕ್ಸ್ ಅತ್ತೆ. ಎಲ್ರು ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಹಾ, ಭೈರವಿ, ಭವಾನಿ, ಈ ಮನೆ ಪದ್ಧತಿ ಪ್ರಕಾರ ಈ ಮನೆ ಸೊಸೆಯರು ಗಂಡನ್ ಮನೆಯವರು ಅಂದ್ರೆ ಅತ್ತೆ ಮನೆಯವರು ಕೊಟ್ಟಿರೋ ಬಟ್ಟೆನ ಹಾಕೊಂಡು ಪೂಜೆ ಮಾಡೋದು ಪದ್ಧತಿ. ನೀವು ನಾನ್ ಕೊಟ್ಟಿರೋ ಬಟ್ಟೆನೆ ಹಾಕೊಂಡು ಪೂಜೆ ಮಾಡ್ಬೇಕು. ಅತ್ತೆ, ಸುಮ್ನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನೀವು ಕೊಟ್ಟಿರೋ ಬಟ್ಟೆನೆ ಯಾಕೆ ಹಾಕೋಬೇಕು? ಹಾಕೊಂಡಿಲ್ಲ ಅಂದ್ರೆ ಏನಾಗತ್ತೆ? ಏನಾಗತ್ತೆ ಆಗಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಈ ಮನೆ ಸಂಪ್ರದಾಯದ ಪ್ರಕಾರ ಈ ಮನೆ ಹಿರಿಯರಿಗೆ ಗೌರವ ಕೊಡೋದೇ ಆದ್ರೆ ಅವ್ರು ಹಾಕೊಳ್ಳೇಬೇಕು ಅಷ್ಟೇ. ಓ, ಅರ್ಥ ಆಯ್ತು. ಸರಿ, ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಅಮ್ಮ, ತಗೋ, ಇದು ನಿನಗೆ. ಅತ್ತೆ ಕೊಟ್ಟಿದ್ ಸೀರೆ ಉಟ್ಕೊಂಡು ನನ್ ವೀರ್ ಪಕ್ಕ ನಿಂತು ಪೋಸ್ ಕೊಡೋ ಕನ್ಸ? ನನ್ ಮುಂದೆನೆ ನನ್ ವಿರಾಟ್ಗೆ ಮಸಾಜ್ ಮಾಡ್ತೀಯಾ?